ಯಾಕೆಂದ್ರೆ ಲೈಫಲ್ಲಿ ದೇವರು ಅಪ್ಪ ಅಮ್ಮ ನೆಂಟರುಗಳನ್ನ ಎಲ್ಲಾನು ಕೊಟ್ಬಿಡ್ತಾರೆ. ಫ್ರೆಂಡ್ಸ್ನ ಎಲ್ಲೆಲ್ಲಿ ಕನೆಕ್ಟ್ ಆಗಬೇಕು, ಯಾವಾಗ ಯಾವಾಗ ಎಲ್ಲೆಲ್ಲಿ ಸೇರಬೇಕು ಅನ್ನೋದು ಅದು ದೈವ ಇಚ್ಛೆ ಅಂತ ಹೇಳ್ತಾರಲ್ಲ, ಅದೇ ಥರ ಇರುತ್ತೆ. ಮತ್ತು ನಾವು ಸರ್ ಏನು ಹೇಳ್ತಾ ಇದ್ರು ಅವಾಗಿಂದ, ಸೀಡ್ ಹಾಕ್ಕೋಬೇಕು, ಯಾವ ಥರ ಬೇರು ಒಳಗಡೆ ಹೋಗ್ತಾ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾನಿವತ್ತು ಇಲ್ಲಿರೋದೇ ಸಾಕ್ಷಿ. ನಾನೆಲ್ಲೋ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಮೂಲೆ ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿ, ಎಲ್ಲೂ ಕಳಿಸಲ್ಲ. ಅಪ್ಪ ನಾನು ಎಂಟ್ರುಗಳ ಮನೆಗೂ ಬಿಡಲ್ಲ, ಆ ಥರ ಫ್ಯಾಮಿಲಿಯಲ್ಲಿ ಬೆಳೆದಂತವಳು. ಮದುವೆ ಆದ್ಮೇಲಂತೂ ಏನಕ್ಕೂ ಕೆಲ್ಸಕ್ಕೆ ಬರಲಿಲ್ಲ. ಓದಬೇಕು, ಏನೋ ದೊಡ್ಡ ಪೊಸಿಷನ್, ನನಗೆ ಅವು ಚಿಕ್ಕಂದಿಂದ ಆಸೆ, ಎಲ್ಲೋ ದೊಡ್ಡ ಪೊಸಿಷನ್ ನಾನು ನೋಡ್ಕೋಬೇಕು ಅಂತ. ಆದರೆ ಮದುವೆ ಸೆಟ್ ಆಗೋವರೆಗೂ ನಿನ್ನ ಒಳ್ಳೆ ಪೊಸಿಷನ್ ಮಾಡ್ತೀನಿ ಅಂತ ಅಪ್ಪ. ಮದುವೆ ಸೆಟ್ ಆದಮೇಲೆ ಆಯಿತು ನಿನ್ನ ಗಂಡ ಹೇಳ್ದಂಗೆ ಕೇಳ್ಕೊಂಡಿರು ಅಂತ ನಮ್ಮಪ್ಪ ಹೇಳಿದ್ರು. ನಮ್ಮ ಯಜಮಾನ್ರ, ನಾನೇ ಓದಿರೋದು SSLC, ಇಲ್ಲೇ ಅಂಗಡಿ ಹಾಕ್ಕೊಂಡಿದ್ದೀನಿ, ನೀನು ಓದಿ ನನಗಿಂತ ನೀನೇನು ಮಾಡ್ತೀಯ, ಏನು ಮಾಡಬೇಡ, ನಾನು ತಂದಾಕ್ತೀನಿ, ನೀನು ತಿಂದಾಕು ಅಂತ ಹೇಳಿದ್ರು. ಯಾಕೆ ಎಂಟಿ ಸಂಪಾದನೆಯಲ್ಲೇ ತಿನ್ನಬೇಕು ಅಂತ ಎಲ್ಲರೂ ನನ್ನನ್ನು ಬೈಬೇಕಾ ಅಂತ ಹೇಳಿದ್ರು. ಅಲ್ಲಿಗೆ ನನ್ನ ಲೈಫ್ ಕೊನೆ ಆಗೋಯ್ತು ಅಂದ್ಕೊಂಡಿದ್ದೆ. ಎಲ್ಲೋ ಒಂದು ಕಡೆ ಏನಾದರೂ ಮಾಡಬೇಕು. ಅಪ್ಪ ಹೇಳಿದ್ರೆ ಅಪ್ಪನೂ ಅರ್ಥ ಮಾಡ್ಕೋತಾ ಇಲ್ಲ, ಯಜಮಾನರು ಅರ್ಥ ಮಾಡ್ಕೋತಾ ಇಲ್ಲ. ಇದೇ ಥರ ಹೇಳಿದೆ. ಅನ್ಕೊಂಡು ಆಂಟಿ ಇದ್ರಲ್ವಾ, ಪುಷ್ಪ ಆಂಟಿ, ಅವ್ರು ಈ ಥರ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಅಫರ್ಮೇಷನ್ಸ್ ಬಗ್ಗೆ ಹೇಳ್ತಾಯಿದ್ರು. 4 ವರ್ಷ ಹೆಂಗೆ ಸ್ವಲ್ಪ ಕಷ್ಟ ಅಂತ ಅನುಭವಿಸ್ತಿದ್ದೀನಿ ಅಂತಂದರೆ, ಯಾಕಂದರೆ ಅಡ್ಜಸ್ಟ್ ಆಗ್ತಿಲ್ಲ ಮನೇಲೆಲ್ಲ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಇಲ್ಲ ಅಂತೇಳಿಲ್ಲ. ನಮ್ಮ ಆಸೆಗಳಿಗೆ ರೆಕ್ಕೆ ಕೊಡೋರಿಲ್ಲ. ಅಲ್ಲಿ ಏನೋ ಒಂದು ಇಷ್ಟಪಡ್ತಾ ಇದ್ದೀವಿ, ಅದಕ್ಕೆ ಪ್ರೋತ್ಸಾಹ ಕೊಡೋರಿಲ್ಲ. ಏನು ಮಾಡೋದು? ಆವಾಗ ಆಂಟಿ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಅಫರ್ಮೇಷನ್ ಬಗ್ಗೆ ಹೇಳ್ತಾ ಇದ್ರು. ಕಲಿತೆ 8 ವರ್ಷ, 4 ವರ್ಷ ನಾನು ಹೆಂಗೆ ನನ್ನಲ್ಲಿ ನಾನು ಹೇಳಿದ್ದೀನಿ. ಯಾಕೆಂದರೆ ಅಕ್ಕಪಕ್ಕದಲ್ಲಿ ಯಾರಾದರೂ ಹೇಳಿದ್ರೆ, ಇವಾಗ ನೆಂಟರಾಗಿರ್ಬೋದು, ಅತ್ತಿಗೆ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ನಮ್ಮ ಸರೌಂಡಿಂಗಲ್ಲಿ ಏನಾದರೂ ಮಾತಾಡಿದ್ರೆ ನಮ್ಗೆ ಈ ಥರ ಆಸೆ ಆ ಥರ ಆಸೆ ಅಂದರೆ, ಅಯ್ಯೋ ಸಾಕು ಕುತ್ಕೊಮ್ಮ, ಎಲ್ಲ ನಾವು ಅದೇ ಥರ ಬಂದಿರೋದು, ನಿನ್ನ ಲೈಫು ಅಷ್ಟೇ, ಸಮಾಧಾನ ಮಾಡ್ಕೊ, ರೂಢಿ ಆಗೋಗುತ್ತೆ. ಕಾಮನಾಗಿ ಎಲ್ಲರೂ ಕೇಳಿರ್ತೀರಲ್ವ ಹೆಣ್ಮಕ್ಳು, ಇದೇ ಆಗೋಗುತ್ತೆ ಎಷ್ಟೊಂದು ಜನ ಬದುಕಲ್ಲಿ. ಆದರೆ ಆ ಹೆಜ್ಜೆ ಏನಿದೆ, ಅದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಬಂದಿದ್ದೀನಿ. ನಾನು ಈ ಸ್ಟೇಜಿಗೆ ಬಂದಿದ್ದು ನನಗೆ ಇವತ್ತು ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ನನಗೆ ದೇವರೇ ಸಿಕ್ಬಿಟ್ರು ಅಂತ ಖುಷಿ ಆಗ್ತಿದೆ. ಏನಕ್ಕೆ ಗೊತ್ತಾ, ಯಾವ ವಿದ್ಯೆ ಕಲಿಬೇಕು ಅಂದರೆ ಅದಕ್ಕೆ ಗುರಿ ಇರಬೇಕು ಅಂತ ಹೇಳ್ತಾರೆ. ನನಗೆ ಈ ಮ್ಯಾನಿಫೆಸ್ಟೇಷನಲ್ಲಿ, ಲಾ ಆಫ್ ಅಟ್ರಾಕ್ಷನಲ್ಲಿ ಇವತ್ತು ನನಗೆ ಗುರುಗಳು ಸಿಕ್ಕಿದ್ರು. ನನ್ನ ಲೈಫ್ ಆಂಬಿಷನ್ ಏನಿತ್ತು ಇವತ್ತು ನನಗೆ ಫುಲ್ಫಿಲ್ ಆಗಿದೆ ಅನ್ನಿಸ್ತಾ ಇದೆ. ಇನ್ನು ಮೇಲೆ ನನಗೆ ಬೇರೆ ಕೆಳಗಡೆ ಹೋಗ್ಬಿಟ್ಟಿದೆ, ಇನ್ನೆಲ್ಲ ಗುರುಗಳು ಬೆಳೆಸ್ತಾ ಇರ್ತಾರೆ, ನಾನು ಬೆಳೆಯೋದೇ ನಂದು ಅಂತ ಅನ್ಕೋತಾ ಇದ್ದೀನಿ. ನಾನು ಮ್ಯಾನಿಫೆಸ್ಟೇಷನ್ ಪೀಕಲ್ಲಿ ಹೋಗ್ಬಿಟ್ಟಿದ್ದೀನಿ ಅಂತ ನನಗೆ ಇವತ್ತು ಅನ್ನಿಸ್ತಾ ಇದೆ. ನಾನು ನಿಜವಾಗ್ಲೂ ನಾನು ಏನು ಅಂದ್ಕೊಂಡಿದ್ದೀನಿ ಅಂತ ಅಚೀವ್ ಮಾಡ್ತೀನಿ. ಪಕ್ಕ ನಾನು ದುಡ್ಡಾಗಿರ್ಬೋದು, ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಎಲ್ಲ ನಾನು ಅಚೀವ್ ಮಾಡ್ತೀನಿ ಅಂತ ನನಗೆ ತುಂಬ ಅನಿಸ್ಬಿಟ್ಟಿದೆ. ಇದೇ ಫ್ಲೋ ಅಲ್ಲಿ, ಇದೇ ಪಾಸಿಟಿವ್ ವೈಬಲ್ಲಿ ನಾನು ಯಾವಾಗಲೂ ಹೋಗ್ತಾ ಇರ್ತೀನಿ. ನೀವೆಲ್ಲರೂ ಹೀಗೆ ನಾವು ಸಾಥ್ ಹೋಗ್ತಾ ಇರೋಣ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ಸು. ಗುರುಗಳಿಗೆ ಅನಂತ ಧನ್ಯವಾದಗಳು ಹೇಳ್ತೀನಿ ಸರ್.